ಈ ಸಂಧ್ಯಾ ವಂದನೆಯನ್ನು ಎಲ್ಲರೂ ಮಾಡಬೇಕು. ಯಾರ್ಯಾರಿಗೆ ಅರ್ಹತೆ ಇದೆಯೋ ಅದನ್ನೆಲ್ಲ ಮಾಡಬೇಕು. ಯಾರಿಗೂ ಉಪನಯನ ಆಗಿರುತ್ತೋ ಅವರೆಲ್ಲ ಮಾಡಬೇಕು. ಇದನ್ನು ಸಂಧ್ಯಾ ವಂದನೆ ಬಿಟ್ಟು ಅವನು ನಿತ್ಯನೂ ಅಶುಚಿ ಅಂತ ಹೇಳಬಹುದು. ಸರ್ವ ಕರ್ಮಗಳನ್ನ ಅವನು ಅನರ್ಹ ಅಂತ ಹೇಳಬಹುದು. ಅದೇ ರೀತಿ ಸಂಧ್ಯಾ ವಂದನೆ ಯಾವ ಸಂದರ್ಭದಲ್ಲಿ ಮಾಡಬಾರದು, ಮಾಡೋಕ್ಕಾಗೋದಿಲ್ಲ ಅಂದರೆ ಅಂದರೆ ಆವಾಗ ಯಾವುದಾದ್ರೂ ಕಾರಾಗೃಹದಲ್ಲಿದ್ದಾಗ, ಮತ್ತು ರೋಗದ ಭಯದಲ್ಲಿದ್ದಾಗ, ಮತ್ತು ಹಾಸ್ಪಿಟಲ್ಸ್ ಇದರಲ್ಲಿದ್ದಾಗ, ದೇವರು ಅಗ್ನಿ ಬ್ರಾಹ್ಮಣ ರಾಜರಿಗೆ ಸಂಬಂಧಿತ ಮಹತ್ತರ ಕಾರ್ಯದಲ್ಲಿ ಇದ್ದಾಗ ನಾವು ಅದನ್ನು ಮಾಡದೇ ಇದ್ರೂ ನಡೆಯುತ್ತೆ. ಅಂದರೆ ಇದನ್ನು ಬ್ರಾಹ್ಮಣರು 15 ದಿವಸ ನಾವು ಸಂಧ್ಯಾ ವಂದನೆ ಮಾಡಿಲ್ಲ ಅಂದರೆ ಮತ್ತೆ ಉಪನಯನ ಮಾಡಬೇಕಾಗತ್ತೆ ಅಂತ ನಮ್ಮ ಶಾಸ್ತ್ರ ಉಲ್ಲೇಖನ ಇದೆ. ಹಗಲಿನಲ್ಲಿ ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ ಮಾಡಿದ ಯಾವ ಪಾಪಗಳನ್ನು ಆ ಪಾಪಗಳು ಸಾಯಂ ಸಂಧ್ಯೆ ಮತ್ತು ಪ್ರಾಣಾಯಾಮವನ್ನು ಮಾಡೋದರಿಂದ ನಾಶವಾಗುತ್ತೆ ಅಂತ ನಮ್ಮ